ಪ್ಲೀಸ್ ಶೌರ್ಯ, ನೀನು ಹೋಗಬೇಡ. ನಾನೇನೋ ಅಲ್ಲಿ ಎಲ್ಲರೂ ಮುಂದೆ ಓಕೆ ಅಂತ ಸುಮ್ಮನೆ ಹೇಳ್ಬಿಟ್ಟೆ. ಈಗ ನನಗೆ ನಿನ್ನನ್ನು ಕಳ್ಸೋದಕ್ಕೆ ಇಷ್ಟ ಇಲ್ಲ. ಮನೆಯಿಂದ 3 ದಿನ ದೂರ ಇದ್ದು ಭಿಕ್ಷುಕನಾಗಿ ಹೇಗೆ ಬದುಕ್ತೀಯಾ? ಹೌದು ಕಣೋ, ಈ ಮನೇಲಿ ನೀನು ರಾಜ್ಕುಮಾರ ಹಾಗೆ ಬದುಕಿದ್ಯಾ. ಅಂಥದ್ರಲ್ಲಿ 3 ದಿನ ಹೊಟ್ಟೆಗೆ ಹಿಟ್ಟಿಲ್ದೆ ಬೀದಿಲಿ ಭಿಕ್ಷೆ ಬೇಡ್ತಾ ಬದುಕೋದು ನೆನ್ಸ್ಕೊಂಡ್ರೆ ನನ್ನ ಕರ್ಳು ಚುರಲತ್ತೆ ಕಣೋ. ಏನ್ ತಿಂತೀಯ, ಎಲ್ ಮಲಗ್ತೀಯ, ಹೇಗಿರ್ತೀಯ? ಲೇ, ವ್ರತ ಅಂದ್ರೇನೆ ಹಾಗೆ ಕಣೆ. ವ್ರತನ ಕಷ್ಟಪಟ್ಟು ಮಾಡಬೇಕು, ಆಗ್ಲೇ ನಾವು ಅಂದ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಸಾಧ್ಯ. ನೋಡು, ವ್ರತ ಮಾಡೋದ್ರಿಂದ ಮನಸ್ಸಿಗೊಂದು ಸಮಾಧಾನನೂ ಆಗತ್ತೆ ಕಣೆ. ಅಜ್ಜಿ, ಲಟ್ಟು ತಾಯಿನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನೋಡಿ, ನಂಬಿಕೆಗಳೆಲ್ಲ ಒಳ್ಳೇದು ಅನ್ನೋದಾದ್ರೆ ಅದನ್ನ ಪಾಲಿಸೋದ್ರಲ್ಲಿ ತಪ್ಪೇನಿದೆ? ಒಂದು ತಾಯಿನ ಕಳ್ಕೊಂಡಿರೋ ನೋವು ನನಗೆ ತುಂಬ ಚೆನ್ನಾಗಿ ಗೊತ್ತು. ದಯವಿಟ್ಟು ನನ್ನನ್ನು ಯಾರು ತಡಿಬೇಡಿ. ಅವನು ಹೇಳ್ತಾ ಇರೋದು ನಿಜ ಕಣೆ. ಇಡೀ ಜಗತ್ತಿನಲ್ಲಿ ಎಲ್ಲ ದೇವಾನುದೇವತೆಗಳಿಗಿಂತ ಮಿಗಿಲಾಗಿ ಒಬ್ಬರು ಇದ್ದಾರೆ ಅಂತಂದ್ರೆ ಅದು ತಾಯಿ. ಅಂಥ ತಾಯಿನ ಒಂದ್ಸಲ ಕಳ್ಕೊಳ್ಳೋದು ಒಂದೇ, ನಾವು ಸತ್ತು ಬದುಕೋದು ಒಂದೇ. ಹೋಗು ಶೌರ್ಯ, ಹೋಗು, ದೇವರಿದ್ದಾನೆ, ಹೋಗು. ನೋಡಿ, ನನ್ನ ತಾಯಿಗೋಸ್ಕರ ಅಂತೂ ನಾನು ಏನೂ ಮಾಡೋದಕ್ಕಾಗಿಲ್ಲ. ಆದರೆ ಲಟ್ಟು ತಾಯಿಗೋಸ್ಕರ ಅಟ್ಲೀಸ್ಟ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಏನಾದರೂ ಪ್ರಯತ್ನ ಮಾಡಬೇಕು. ಆದರೆ ಒಂದು ರಿಕ್ವೆಸ್ಟ್ ನಿಮ್ಮೆಲ್ರಿಗೂ, ದಯವಿಟ್ಟು ಈ ವಿಷಯನ ಲಟ್ಟು ಹತ್ರ ಮಾತ್ರ ಹೇಳೋದಕ್ಕೆ ಹೋಗ್ಬೇಡಿ. ಗೊತ್ತಾದ್ರೆ ಅವಳು ತುಂಬ ನೊಂದ್ಕೊಳ್ತಾಳೆ. ಆಗ್ಲಪ್ಪ, ಪ್ರಪಂಚದಲ್ಲಿ ತಾಯಿನೇ ದೇವರು ಅಂತ ಹೇಳ್ತಾರೆ. ನೀನೊಬ್ಬ ತಾಯಿನ ಉಳಿಸೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ಯಾ. ನಿಂದು ತಾಯಿ ಹೃದಯ, ನಿನ್ನಲ್ಲಿ ನಾನು ಆ ದೇವ್ರನ್ನ ಕಾಣ್ತಿದ್ದೀನಿ ಕಣೋ. ಲೇ, ನನ್ನ ಮೊಮ್ಮಗ ಕರ್ಣ ಕಣೆ. ಬಲಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋಂಥ ಬುದ್ಧಿಯ ಒಂದು. ಇಷ್ಟೆಲ್ಲ ಇದ್ರು ನಮ್ಮ ಕಂಪ್ನಿನ ಮುಳುಗಿಸಿ ಆ ದೇವ್ ಯಾಕೆ ಇಂಥ ಅನ್ಯಾಯ ಮಾಡ್ತಿದ್ದಾನೆ? ದೇವ್ರು ಇರೋದೇ ಆಗಿದ್ರೆ ಇದೆಲ್ಲ ಸರಿ ಹೋಗ್ಬೇಕಿತ್ತು ತಾನೆ.